ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ BR ಟಿಕೆಟ್ಸ್. ಭಾಳ ದಿನ ನಂತರ ಮತ್ತೆ ನಾವು ರೈಲ್ವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಯಾವುದಪ್ಪ ಅಂದ್ರೆ ಮತ್ತೆ ಮಾಡಿದಂಥ ಬೇಜಾರಾಗಬೇಡಿ. ಈಗ ನಮ್ಮ ಮತ್ತೆ ಇಟಗಿ ರೈಲ್ವೆ ಸ್ಟೇಷನ್ ಎಷ್ಟು ಕನ್ಸ್ಟ್ರಕ್ಷನ್ ಬಾಕಿ ಇದೆ, ಎಷ್ಟು ಕನ್ಸ್ಟ್ರಕ್ಷನ್ ಮುಗಿದಿದೆ, ಎಷ್ಟು ಇದೆ ಅಂತ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋದಲ್ಲಿ ಮೇನ್ ಕಮೆಂಟ್ ಮಾಡಿ, ಹಾಗೆ ಮತ್ತು ಇನ್ನಿತರ ನೀವು ಹೇಳಿದಾಗೆ ವಿಡಿಯೋಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಒಂದು ಸಂಡೇಕೊಮ್ಮೆ ಹೋಗಿ ವಿಡಿಯೋ ಮಾಡೋಕ್ಕೆ ಆಗುತ್ತೆ. ಈಗ ಇಟಗಿ ರೈಲ್ವೆ ಸ್ಟೇಷನ್ನ ನೋಡ್ತಾ ಹೋಗೋಣ. ಈಗ ಇದು ಕಾಣುತ್ತಲ್ಲ, ಈಗ ಇದು ರೋಡ್ ಹೋಗೋದು ಇಟಗಿಗೆ ಹೋಗುತ್ತೆ. ಈಗ ಊರು ಕಾಣುತ್ತೆ ಇಲ್ಲ ನೋಡಿ, ಅದೇನ ಮನೆಗಳೆಲ್ಲ ಕಾಣುತ್ತಲ್ಲ, ಅದು ಇಟಗಿ. ಅದು ಹಾಗೆ ಈ ಕಡೆಗೆ ಮೇನ್ ಈ ಕಡೆ ಸೈಡ್ ಹೋದರೆ ಶಿರ್ವಾಳ ಬರುತ್ತೆ. ಇಲ್ಲಿ ಈಗ ಬ್ರಿಡ್ಜ್ ಮಾಡಿದ್ದಾರೆ. ಈಗ ಮುಂದಕ್ಕೆ ಹೋದರೆ ಈ ಕಡೆ ಅಲ್ಲಿ ಶಿರ್ವಾಳ ಬರುತ್ತೆ. ಅದಕ್ಕೆ ಹೋಗೋಕೆ ರೂಟ್ ಈ ಕಡೆಲಿಂತ ಇದೆ. ಈಗ ಇಲ್ಲಿ ಇಟಗಿ ರೈಲ್ವೆ ಸ್ಟೇಷನ್ ಬಿಟ್ಟರೆ ಶಿರ್ವಾಳ ಹತ್ರ ರೈಲ್ವೆ ಸ್ಟೇಷನ್ ಇದೆ. ಈಗ ಇಟಗಿ ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ಗ್ಯಾಪ್ ಅಂದರೆ ಭಾಳಷ್ಟು ಒಂದು ಅರೌಂಡ್ ಅಂದರೆ ಒಂದು 30 ಕಿಲೋಮೀಟ್ರ್ ತನಕ ಗ್ಯಾಪ್ ಇದೆ. ಹಾಗೆ ಈಗ ಬನ್ನಿ ಸ್ಟೇಷನ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ. ಸೊ ಇದು ನೋಡ್ತಾರಲ್ಲ, ಇದು ಸ್ಟೇಷನ್ ಬಿಲ್ಡಿಂಗ್ ಒಳಗೆ. ಇದು ಇಟಗಿ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಒಳಗೆ ಆಲ್ಮೋಸ್ಟ್ ಒಂದು 100ಗೆ 50% ಕಂಪ್ಲೀಟ್ ಆಗಿದೆ. ನಾವು 50% ಪೇಂಟಿಂಗ್, ಲೈಟಿಂಗ್, ಡೋರ್ಸ್ ಇನ್ನಿನ ಥರ ಕೆಲಸಗಳು ಬಾಕಿ ಇದ್ದಾವೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಲೈನ್ ಬರ್ತಲ್ಲ, ಇದು ಪ್ಲಾಟ್ಫಾರ್ಮ್ ಲೈನಿಗೆ ಇದು ಬರೋದು. ಇಲ್ಲಿ ಮೇನ್ ಸ್ಟೇಷನ್ ಬಿಲ್ಡಿಂಗು ಈ ಕಡೆಯಿಂದ ಈ ಕಡೆ ಪ್ಲಾಟ್ಫಾರ್ಮ್ ಬರೋಕ್ಕೆ ಲೈನ್ ಆಗಿರುತ್ತೆ. ಇದು ಇಲ್ಲಿ ಸಂಪೂರ್ಣವಾಗಿ ಇಟಗಿ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಕಂಪ್ಲೀಟ್ ಇಷ್ಟಾಗಿದೆ. ಇನ್ನೊಂದು ಸ್ವಲ್ಪ ಆ ಕಡೆ ಬಾಕಿ ಇದೆ, ಬಟ್ ಒಂದು 50% ಕಂಪ್ಲೀಟ್ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ಈಗ ಟ್ರ್ಯಾಕ್ ಹಾಕ್ಲಿಕ್ಕೆ ಕಾಂಕ್ರೀಟನ್ನು ಸ್ಟಾಕ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತಿದ್ದಾರೆ. ಅಲ್ಲಿ ಮುಂದ್ಗಡೆ ಇದೆ, ತೋರಿಸ್ತೀನಿ ಅದನ್ನು ಕೂಡ. ಹಾಗೆ ಮುಂದೆ ಅಂದ್ಕೊಂಡ್ರೆ ಈಗ ಮಡ್ನಾಳ ಶಹಾಪುರ ತನಕ ಕೂಡ ಕೆಲಸನ ಫುಲ್ಲು ಒಂದು ಈಗ 100ಗೆ ಮರ್ಮರ್ ಬೆಡ್ ವರ್ಕ್ ಇನ್ನಂತಹ ಕೆಲಸಗಳು ಶಹಾಪುರ ತನಕ ಅಂದ್ಕೊಂಡ್ರೆ ಈಗ ಫುಲ್ಲು ಒಂದು 90% ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು ಕೆಲಸ ಏನಪ್ಪ ಅಂದರೆ, ಈಗ ಮಡ್ನಾಳ ಹತ್ರ ಬ್ರಿಡ್ಜ್ ಬರುತ್ತೆ. ಶಹಾಪುರದಿಂದ ಮಡ್ನಾಳಕ್ಕೆ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜನ್ನ ಇನ್ನೂ ಕಾರಣದಿಂದಾಗಿ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಅದೊಂದು ಬ್ರಿಡ್ಜ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಎಲ್ಲಿಂದರೆ ಬಿರಾಳೇಶಿಂದ ಶಹಾಪುರ ತನಕ ಫುಲ್ ಒನ್ ವೇಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ಒನ್ ವೇ ಕಂಪ್ಲೀಟ್ ಆದ ತಕ್ಷಣ ಇನ್ನು ಯಾಕಂದರೆ ಏನು ನಾನು ಬ್ಯಾಕ್ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು, ವಾಡಿಲಿ ಅಂತ ಒಂದು 1 ಕಿಲೋಮೀಟ್ರ್ ಆದ ತಕ್ಷಣ ಅಲ್ಲಿ ಭೀಮಾ ರಿವರ್ ತನಕ ಏನು ಸ್ವಲ್ಪ ಕೆಲಸ ಏನೋ ವರ್ಕ್ ಅಂತ ಏನು ಕೆಲಸಗಳಾಗಿಲ್ಲ ಅಲ್ಲಿ. ನೀವು ನೋಡಿರ್ಬೋದು. ನಾನು ನೆಕ್ಸ್ಟ್ ವೀಡಿಯೋ ಬ್ಯಾಕ್ ವೀಡಿಯೋದಾಗ ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿಲ್ಲ. ಇನ್ನು ನನ್ನ ಈ ಬೇಡಿಕೆ ಅಂದರೆ ಇನ್ನೊಂದು 3 ಮಂತ್ಸ್ ಆದ್ರೂ ಒಂದು ಸ್ವಲ್ಪ ಏನೋ ಕೆಲಸ ಸ್ಟಾರ್ಟ್ ಮಾಡ್ಬೇಕಲ್ಲಿ. ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಇನ್ನೂ ಅಲ್ಲಿ ಏನೋ ಕೆಲಸನೇ ಅಷ್ಟು ಮಾಡಿಲ್ಲ ಅಂದ್ರೆ ಇದು ಭಾಳ ಹೆವಿ ಹೋಗ್ತದೆ. ಇದು ಕೆಲಸ ಇನ್ನೂ ಭಾಳ ಅಂದ್ರೆ ಇನ್ನೊಂದು 10-20 ಇಯರ್ಸ್ ತನಕ ಕೆಲಸ ಬಾಕಿ ಆಗ್ತದೆ. ಇದು ನಾವು ವಾಡಿಲಿಂದ ತಿಡ್ಕೊಂಡು ಗದಗ ತನಕ ಕಂಪ್ಲೀಟ್ ಆಗಬೇಕಲ್ಲ, ತಳ್ಕಲ್ತನ ಅವ್ರು ಕುಷ್ಟಿಗೆ ತನಕ ಮುಗಿಸ್ಕೊಂಬಿಟ್ರು. ಈಗ ಪ್ಯಾಸೆಂಜರ್ ಟ್ರೈನ್ ಬಿಟ್ಟಿದ್ದಾರೆ ಹುಬ್ಳಿ ತನಕ ಆಗಿದೆ. ನಮ್ಮ ಕಡೆ ದಿನ ಭಾಳ ಡಿಲೇ ಮಾಡ್ಕೊತಾರೆ. ಯಾವ ಕಾರಣಕ್ಕಂತ ಗೊತ್ತಿಲ್ಲ ಇನ್ನೋವರೆಗೆ. ಅದನ್ನ ಇದು ಕಾಣ್ತಿರ್ಬೋದು. ಈಗ ಟ್ರ್ಯಾಕ್ ಹಾಕೋಕ್ಕೆ ಸ್ಟೋರ್ ಮಾಡ್ತಿದ್ದಾರೆ ಅಲ್ಲಿ ಕಾಂಕ್ರೀಟ್ಗಳು, ಜಲ್ಲಿಕಲ್ಲು. ಈಗ ಟ್ರ್ಯಾಕ್ ಹಾಕೊಳ್ಳೋಕ್ಕೆ ಯೂಸ್ ಮಾಡೋದೇ ಜಲ್ಲಿಕಲ್ಲು ಯೂಸ್ ಮಾಡ್ತಾರೆ.
ಪ್ಲಾಟ್ಫಾರ್ಮ್ ಇಲ್ಲಿ ತನಕ ಇದೆ, ನೋಡ್ತಾ ಇರ್ಬೋದು ನೀವು. ಈ ಪ್ಲಾಟ್ಫಾರ್ಮ್ ಏನು ಕಾಣ್ತಲ್ಲ, ಇಲ್ಲಿ ತನಕ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿಂದ ತಿಳ್ಕೊಂಡು ಎಂಟು ತನಕ ಫಸ್ಟ್ ಲೈನ್ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಅಲ್ಲಿ ತನಕ ಪ್ಲಾಟ್ಫಾರ್ಮ್ ಇದೆ. ಸೊ ಕಾಣುತ್ತಲ್ಲ, ಈಗ ಇದು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಕಾಂಕ್ರೀಟ್, ಜಲ್ಲಿಕಲ್ಸ್ ಕಾಂಕ್ರೀಟ್ಸ್. ಈಗ ಟ್ರ್ಯಾಕ್ ಹಾಕ್ಲಿಕ್ಕೆ ಇವೇ ನೋಡಿ ಸ್ಟಾಕ್ ಮಾಡಿ ಇಟ್ಕೊಂಡಿರೋದು. ಇನ್ನೊಂದು 4-5 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತಾರೆ ಟ್ರ್ಯಾಕ್ ಹಾಕೋದಕ್ಕೆ. ಯಾಕಂದರೆ ಕೆಲಸ ಏನೋ ಭಾಳ ಬಾಕಿ ಇಟ್ಟಿಟ್ಟು ಟೈಮ್ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ ಇವ್ರದ್ದು. ಒಂದು 6 ಮಂತ್ ಅರೌಂಡ್ ಅಂದರೆ ಒಂದು 6 ಮಂತ್ 7 ಮಂತಲ್ಲಿ ಕಂಕರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾರೆ ಬನ್ನಿ, ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಇನ್ನೂ ಒಂದು ಮಂತಲ್ಲಿ ಈಗ ಬರುತ್ತೆ ಸ್ಲೀಪರ್ಸ್, ಹಾಗೆ ಟ್ರ್ಯಾಕ್ ಮಾಡೋಕ್ಕೆ ಎಲ್ಲಷ್ಟು ಸಾಮಾನುಗಳು ಎಲ್ಲಷ್ಟು ಒಂದು 7-8 ಮಂತಲ್ಲಿ ಸ್ಟಾರ್ಟ್ ಮಾಡ್ಬೋದು ನನಗನ್ಸ್ ಮಾಡಿ ಟ್ರ್ಯಾಕ್ ಹಾಕೋಕ್ಕೆ. ಯಾಕಂದರೆ ಈಗ ಅಲ್ಲೊಂದು ಬ್ರಿಡ್ಜ್ ಕಂಪ್ಲೀಟ್ ಆದರೆ ಆಲ್ಮೋಸ್ಟ್ ಟ್ರ್ಯಾಕ್ ಹಾಕೋಕ್ಕೆ ಫುಲ್ಲು ಈಸಿ ಆಗಿಬಿಡುತ್ತೆ ಇವ್ರಿಗೆ. ಇನ್ನೊಂದು 8 ಮಂತ್ಸ್ ತನಕ ಟೈಮ್ ಕೊಟ್ಟಿದ್ದಾರೆ ಆ ಬ್ರಿಡ್ಜ್ ಕಂಪ್ಲೀಟ್ ಆಗೋಕ್ಕೆ. 8 ಮಂತ್ಸ್ ಸ್ಟಾರ್ಟ್ ಕಂಪ್ಲೀಟ್ ಆದಮೇಲೆ ಇವು ಟ್ರ್ಯಾಕ್ ಹಾಕೋದೇನು ಭಾಳ ತಗೊಳ್ಳೋದು, ಈಸಿಯಾಗಿ ಫಾಸ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ ಇದು. ಸೊ ನೋಡಿ, ಯಾವ 3-4-5 ಸ್ಟೆಪ್ಸ್ ತನಕ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡ್ತಾರೆ ಬನ್ನಿ.